ಚುನಾವಣೆ ಆಲ್ರೆಡಿ ಬಂದಿದೆ. ಪಕ್ಷ ಕೇಂದ್ರ ಮಟ್ಟದಲ್ಲಿ ಯಾವ ರೀತಿ ಅಲೈನ್ಸ್ ಆಗಿದೆ ಅಂತಕ್ಕಂಥ ತಮ್ಗೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ನಾವು ದೇಶ ಮೊದಲು ಅಂತಕ್ಕಂಥ ಯಾರಾದ್ರೂ ಕೂಡ ಹೇಳ್ತಾರೆ ಅಂತಿರೋದು ನಿಜವಾಗ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಮುಖಂಡರಾಗ್ಬೋದು, ಯಾರಾದ್ರೂ ಕೂಡ ಹೇಳೋದಂದ್ರೆ ದೇಶ ಮೊದಲು ಅಂತಕ್ಕಂಥದ್ದ ಸಾರಿ ಹೇಳ್ತಾರೆ. ಈ ಪಾರ್ಟಿ ಹುಟ್ಟಿರೋದೇ ಈ ದೇಶಕ್ಕೋಸ್ಕರ. ಈ ದೇಶ ಉಳಿಬೇಕು, ಈ ಸಂಸ್ಕೃತಿ ಉಳಿಬೇಕು, ಈ ಭಾಷೆ ನೆಲ ಜಲವನ್ನು ಉಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಭಾರತೀಯ ಜನತಾ ಪಾರ್ಟಿ ಪಕ್ಷ ಹುಟ್ಟಿದೆ ಅಂತ ಹೇಳಿ ಕೂಡ ತಪ್ಪಾಗಲಾರದು. ನಿನ್ನೆ ಕೇವಲ ಒಂದು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿಕೆ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮುಖಂಡರು ಕೂಡ ಬಂದು ಸೇರಿದ್ದೀರಾ. ನಮ್ಮೆಲ್ಲರ ಮೂಲ ಉದ್ದೇಶ ಒಂದೇ, ನರೇಂದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು. ಈ ಬಾರಿ 370ಕ್ಕಿಂತಲೂ ಹೆಚ್ಚು ಸೀಟನ್ನ ತಗೊಂಡು ಈ ಬಾರಿ ನರೇಂದ್ರ ಮೋದಿ ಅವ್ರನ್ನ 3ನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಮಾಡಬೇಕು. ಈ ದೇಶನ ಮುನ್ನಡೆಸಲಿಕ್ಕೆ ಇನ್ನು ಹೆಚ್ಚಿನ ಶಕ್ತಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ನಾಳೆ ವಿಜಯಣ್ಣವರು ಹಾಸನ ಜಿಲ್ಲೆಗೆ ಬರ್ತಾ ಇದ್ದಾರೆ, ತಮ್ಮೆಲ್ಲರೂ ಕೂಡ ಗೊತ್ತಿದೆ. ವಿಜಯಣ್ಣವರು ಬಂದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಕೈ ಜೋಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ನಮ್ಮೆಲ್ಲರ ಮೂಲ ಉದ್ದೇಶ ಒಂದೇ, ನರೇಂದ್ರ ಮೋದಿ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಪಕ್ಷ ಇವತ್ತು ತಮ್ಗಳಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನ ತಾವೆಲ್ಲರೂ ಕೂಡ ಯಶಸ್ವಿಯಾಗಿ ನಿಭಾಯಿಸ್ತೀರಾ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದ ಹೇಳ್ತೀನಿ.